ಇಷ್ಟೊತ್ತಾಯ್ತು ಕೂಲಿ ಮಾಡಿ ಮನೆಗೆ ಹೋಗಿ ತೆಪ್ಪಗೆ ಮಲ್ಕೊಳೋಣ ಅಂದ್ರೆ ಈ ಬ್ರೋರ್ಸ್ ಬಿಡ್ಬೇಕಲ್ಲ. ನಮಸ್ಕಾರ ರೀ ನಮ್ಮವ್ರೆ. ರೋಡ್ ಸೈಡಲ್ಲಿ ಟೀ ಕುಡ್ದು ಟೀ ಕೊಟ್ಟಂಗೆ ಕಾಸು ಕೊಟ್ಟು ನಾನೇನೋ ದೊಡ್ಡದಾಗ ಕೊಡ್ಸೋಂತಾರ ನೋಡ್ರು ಟೈಮ್ ಪಾಸ್ಗಂತ ಪಾಸ್ ತಗೊಂಡು ಸೆಕ್ಯೂರಿಟಿ ಏನಾದ್ರೂ ಸಿಗಾಕೋಬಾರ್ದು ಅಂತ ಪ್ಯಾಂಟಲ್ಲಿ ಸಿಗಾಕೊಂಡು ನಾವು ಬಂದಿದ್ದೆ ಫೀನಿಕ್ಸ್ ಮಾರ್ಕೆಟ್ ಸಿಟಿ. ಇಲ್ಲಿ ನಮ್ಮ ದೇಶದ ಹಬ್ಬಕ್ಕಿಂತ ಕಂಡವ್ರ ದೇಶದ ಹಬ್ಬ ಸೆಲೆಬ್ರೇಟ್ ಮಾಡೋದೇ ಜಾಸ್ತಿ. ಮಿನುಗುತ್ತಾರೆ ಕಲ್ಪನಾ ನೆನಪಾಗಿ ನವಿಲನ್ ನೋಡ್ಕೊಂಡು ವರ್ಷ ಚೇಂಜ್ ಆಗಿದೆ, ಜೀವನ ಚೇಂಜ್ ಆಗ್ಬೇಕಂದ್ರೆ ನಾವು ಚೇಂಜ್ ಆಗ್ಬೇಕು ಅನ್ಕೊಂಡು ಅಷ್ಟರಲ್ಲಿ ಶೋಗ್ ಲೇಟ್ ಆಯ್ತು ಅಂತ ನಮ್ಮ ಹುಡುಗರು ಮುಂದೆ ಓಡೋಗಿ ನಾನು ಅವ್ರ ಹಿಂದೆ ಜಾತ್ರೆಲಿ ಕಳ್ದೋಗಿರೋ ಮಗು ತರ ಅಷ್ಟೇ ಖುಷಿ ಪಟ್ಟು ಮೇಲಿಂದ ಕೆಳಗೆ ಭೂಲೋಕ ನೋಡ್ಕೊಂಡು ಎಲ್ಲಾರು ದನ ತಿನ್ನೋದನ್ನ ನೋಡ್ಕೊಂಡು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಬಂದಿದ್ದು. ಎಲ್ಲಾರ್ಗು ಇಷ್ಟ ಆಗಿರೋ ಮಂಜಣ್ಣ ಬಿಗ್ ಬಾಸ್ ಅಲ್ಲಿ ಮಾತ್ರ ಗ್ರೇ ಏರಿಯಾ ಹುಡುಕ್ತಾನೆ ಅಂದ್ರೆ ಮೂವಿಲೂ ಗ್ರೇ ಏರಿಯಾ ಹುಡುಕಿರೋದು ನೋಡ್ಕೊಂಡು ಸುದೀಪ್ ಅಣ್ಣದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ನಟನೆಯಲ್ಲಿ ಇವ್ರನ್ನ ಯಾರು ಮೀರ್ಸಕ್ಕಾಗಲ್ಲ ಅಂತ ಅನ್ಕೊಂಡು ಮೂವಿ ಬಗ್ಗೆ ಬೇರೆ ಏನು ಕಮೆಂಟ್ಸ್ ಇಲ್ದಿರ ಹೊಸ ವರ್ಷಕ್ಕೆ ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಖುಷಿಲಿ ಸುದೀಪ್ ಅಣ್ಣನ ತರನೇ ಟ್ರೈ ಮಾಡಕ್ ಹೋಗಿ ನಾನು ಅಲ್ಲೇ ಬಿದ್ದು ಇಂಥ ಒಳ್ಳೆ ಮೂವಿ ಕೊಟ್ಟಿರೋ ಸುದೀಪ್ ಅಣ್ಣಂಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಹೇಳ್ಕೊಂಡು ವಾಪಸ್ ನಾನು ಮನೆ ಬಂದು ಸೇರೋದಕ್ಕೆ 2:15. ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಕಣ್ಣು ಮೂತಿ ಎಲ್ಲ ಊದ್ಕೊಂಡು ಊದ್ ಕಪಾಲಕಂತರ ಆಗಿ ಆದ್ರೂ ಹಾಲು ಪೇಪರ್ನ ತಗೊಂಡು ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಕುಡ್ದು ಕೂಲಿಗೆ ಹೋಗ್ಬೇಕಲ್ಲ ಅಂತ ಹೋದೆ.